ಹಾಯ್ ಹಲೋ ನಮಸ್ತೆ. ನಾವು ಇವತ್ತು ನೊಣವಿನಕೆರೆ ಅಜ್ಜಯ್ಯನ ಹತ್ರ ಹೋಗ್ತಾ ಇದ್ವಿ. ಬಂದ್ವಿ, ತುಂಬ ಆಸೆ ಇತ್ತು ತುಂಬ ಬರಬೇಕು ಅಂತ. ಇಲ್ಲಿ ಬಂದ್ವಿ. ಎಲ್ಲಿ ನಿಲ್ಲಿಸೋದು ಗಾಡಿ, ಪಾರ್ಕಿಂಗ್ ಜಾಗ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತು ನಮಗೆ. ಆ್ಯಕ್ಚುಲಿ ಇದ್ರದ್ದೊಂದು ಹಿಸ್ಟ್ರಿ ನೋಡ್ಕೊಂಬಂದಿದ್ದೆ ನಾನು ಗೂಗಲ್ ಮಾಡಿಕೊಂಡು. ಈ ಅಜ್ಜಯ್ಯನನ್ನು ಭಕ್ತರು ತುಂಬ ಪ್ರೀತಿಯಿಂದ ಕರೆಯೋದು. ಇದು ಏನಂತ, ನೊಣವಿನಕೆರೆ ಅಜ್ಜಯ್ಯ ಅಂತ. ಇದು ಆ್ಯಕ್ಚುಲಿ ಇಲ್ಲಿ ಇರೋದು ಶ್ರೀ ಕಾಡ ಸಿದ್ದೇಶ್ವರ ಮಠ. ಓಕೆ, ಕಾಡ ಸಿದ್ದೇಶ್ವರ ಅಂದರೆ ಶಿವನ ಲಿಂಗ ಇದೆ. ತುಂಬ ಚೆನ್ನಾಗಿದೆ, ದೇವಸ್ಥಾನ ಮಾತ್ರ ಸೂಪರಾಗಿದೆ. ಓಕೆ, ಇದು ತಿಪ್ಟೂರು ತಾಲೂಕಿಗೆ ಹತ್ರ ಬರುತ್ತೆ. ಇಲ್ಲಿ ಗಂಗಾಧರ ಅಜ್ಜಯ್ಯ ಅಂತಲೇ ಎಲ್ಲರೂ ಭಕ್ತರು ಇದನ್ನು, ಈ ಒಂದು ಅಜ್ಜಯ್ಯನನ್ನು ಕರೆಯೋದು. ಈ ಮಠದ ಇತಿಹಾಸ ಏನಂದರೆ, ಸುಮಾರು 500 ವರ್ಷಗಳಿಗೂ ಹೆಚ್ಚು ಹಿಂದಿನ ಇತಿಹಾಸ. ಈ ಒಂದು ವೀರಶೈವ ಸಂಪ್ರದಾಯದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಈ ಮಠ. ಭಕ್ತರ ನಂಬಿಕೆ ಏನು ಅಂದರೆ, ಅಜ್ಜಯ್ಯನ ಹತ್ರ ಬರುವಂಥ ಎಲ್ಲ ಭಕ್ತರಿಗೆ ಅವರ ಕಷ್ಟಗಳನ್ನು ಕೇಳಿ, ಅವರ ಸಂಕಲ್ಪವನ್ನು ಕೇಳಿ, ಅವರ ಸಂಕಷ್ಟಗಳನ್ನು ಪರಿಹರಿಸುವಂತಹ ಕೆಲಸವನ್ನು ಮಾಡಿ ಆಶೀರ್ವಾದ ಮಾಡ್ತಾನೆ ಅಜ್ಜ ಅನ್ನೋದು ಇಲ್ಲಿ ಒಂದು ವಿಶೇಷವಾಗಿರುವಂಥ ಬಲವಾದ ನಂಬಿಕೆ. ತಿಪ್ಟೂರಿನಿಂದ ಆಗ್ನೇಯಕ್ಕೆ ಸುಮಾರು ಒಂದು 13 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ. ನೊಳಂಬರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ದೊಡ್ಡ ಕೆರೆ. ಸೊ ಈ ಹೆಸರಿನಿಂದನೇ ಇದಕ್ಕೆ ನೊಣವಿನಕೆರೆ ಅಂತ ಹೆಸರು ಬಂದಿದೆ. ಈ ಮಠ ಈಗ ರಾಜಕೀಯ ಕೇಂದ್ರ ಬಿಂದು ಆಗುತ್ತೆ, ಅದಕ್ಕೆ ಎರಡು ಮಾತಿಲ್ಲ. ಯಾಕೆ ಅಂದರೆ, ಈ ಮಠಕ್ಕೆ ನಡ್ಕೊಳ್ಳೋರು ಈಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ನಮ್ಮ DK ಶಿವಕುಮಾರ್ ಅವರು. ಅವರು ಇಲ್ಲಿಗೆ ತುಂಬ ನಡೆದುಕೊಳ್ತಾರೆ. ಅವರ ತಂದೆ ಹುಷಾರಿಲ್ಲದೆ ಇದ್ದ ಟೈಮಲ್ಲಿ ಇಲ್ಲಿಗೆ ಬಂದು ಕೇಳ್ಕೊಂಡು ಹೋದ್ಮೇಲೆ ಅವರಿಗೆ ಹುಷಾರಾಗಿದ್ದರಂತೆ. ಇಲ್ಲಿಯ ವಿಭೂತಿ ಬಿಲೋಪತ್ರೆ ತೊಗೊಂಡೋಗಿ ಕೊಟ್ಟಾದ್ಮೇಲೆ DK ತಂದೆಗೆ ಹುಷಾರಾಯ್ತು. ಸೊ ಅಲ್ಲಿಂದ ಇವರು ಇಲ್ಲಿ ನಡ್ಕೊಂಡು ಬರ್ತಾರೆ, ಅಂದರೆ ಒಂದು ಭಕ್ತಿಯಿಂದ ನಡೆದುಕೊಳ್ತಾರೆ ಅಂತ ಒಂದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಸೊ ಇಲ್ಲಿ ಬಂದು ಹೋದ್ಮೇಲೆ ಅವರು CM ಆದರು ಅನ್ನೋದು ಈಗ ತುಂಬ ಚರ್ಚೆಯಲ್ಲಿರುವಂಥ ವಿಷಯ. ಓಕೆ, ಸೊ ಈ ಅಜ್ಜಾರು ಏನು ಮಾಡ್ತಾರೆ, ಅವರು ಎಲ್ಲ ಮೀಡಿಯಾ ಮುಂದೆ ಹೇಳ್ತಾರೆ, ಧರ್ಮದ ಧ್ವಜವನ್ನು ಕೊಟ್ಟು ಕಳಿಸಿದ್ದೀನಿ DK ಅವರಿಗೆ ಅಂತ ಹೇಳ್ತಾರೆ. ನೀವು ರಾಜಕೀಯ ಇತಿಹಾಸದಲ್ಲಿ, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಫಸ್ಟ್ ಟೈಮು ಈ ಅಜ್ಜಾರ್ ಫೋಟೋ ವೇದಿಕೆ ಮೇಲೆ ಇದ್ದು ಅದಕ್ಕೆ ಪುಷ್ಪವನ್ನು ಹಾಕಿ ನಂತರ DK ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಥರ ನಾನು ಅಂದ್ಕೊಂಡಾಗೆ ಎಲ್ಲೂ ಯಾವತ್ತೂ ನಡೆದೇ ಇಲ್ಲ. ಗುರುವಾಗಲಿ ದೇವ್ರ ಫೋಟೋಕ್ಕಾಗಲಿ ಯಾವುದಕ್ಕೂ ಈ ಥರದ್ದೊಂದು ಪದ್ಧತಿನೇ ನಾನು ಎಲ್ಲೂ ನೋಡಿರಲಿಲ್ಲ. ಸೊ ಇದೊಂದು ಹೊಸ ಪದ್ಧತಿ. DK ಅವರು ಅಂದರೆ ಅಷ್ಟು ಅವರಿಗೆ ನೊಣವಿನಕೆರೆ ಅಜ್ಜಯ್ಯನ ಮೇಲೆ ಪ್ರೀತಿ ಭಕ್ತಿ ಬಾಂಧವ್ಯ ಇರೋದರಿಂದ ಈ ಅಜ್ಜಾರು ಅಲ್ಲಿದ್ದರು. ಅವತ್ತು ಅಲ್ಲಿ ಫೋಟೋ ಇಟ್ಟಿದ್ರು, ಅಜ್ಜಂದು ಫೋಟೋ ಇಟ್ಟು ಅದಕ್ಕೆ ಹೂವು ಹಾಕಿ ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಅಜ್ಜಾರು DK ಅವರು ಬರೋ ಮುಂಚೆನೇ ವಿಧಾನಸೌಧಕ್ಕೆ ಹೋಗಿ ಅಲ್ಲೆಲ್ಲ ಅಕ್ಷತೆ ಹಾಕಿ ಒಂದು ರೀತಿ ಪವಿತ್ರ ಮಾಡಿದ್ರು. ಆಮೇಲೆ ಅಲ್ಲಿಗೆ DK ಅವರು ಬರ್ತಾರೆ ಅನ್ನೋದೊಂದು ಎಲ್ಲರೂ ನೋಡಿದ್ದೀವಿ ನಾವು. ಸೊ ಇದೊಂದು ತುಂಬ ಚೆನ್ನಾಗಿ ಒಂದು ನಾವು ಹೋದ ಟೈಮಲ್ಲಿ ಅಜ್ಜಾರು ಕೂಡ ಇದ್ದರು. ಸೊ ಅವ್ರ ದರ್ಶನ ಕೂಡ ಆಯಿತು, ಅಕ್ಷತೆ ಕೊಟ್ಟರು, ನಮಗೆ ಕಲ್ಸಕ್ಕರೆ ಕೊಟ್ಟರು. ಯಾಕಂದ್ರೆ ತುಂಬ ದೊಡ್ಡವರು ಅಲ್ಲಿ ಒಂದು ಮೀಟಿಂಗ್ಗಳು ಅದು ಇದು ನಡೀತಾನೆ ಇತ್ತು. ಅಂದರೆ ಇದು ನನ್ನ ಪ್ರಕಾರ ಇದೊಂದು ರಾಜಕೀಯ ಕೇಂದ್ರ ಬಿಂದು ಆಗೋದು ಸಹಜ ಮತ್ತು ನಿಶ್ಚಿತ. ಸೊ ಇದಾದಮೇಲೆ ಇನ್ನೇನಿದೆ ಅಂತ ಸುತ್ತ ನೋಡ್ಕೊಂಡು ಹೋದ್ವಿ. ಅಲ್ಲಿ ಒಂದು ಊಟದ ವ್ಯವಸ್ಥೆ ಇತ್ತು, ಅದ್ಭುತವಾಗಿರುವಂಥ ಪ್ರಸಾದ ಆಯಿತು. ಸೊ ಆ ಪ್ರಸಾದ ತಿಂದ್ಕೊಂಡು ಅಜ್ಜನ ನೆನೆಸ್ಕೊಂಡು ಒಂದಿಷ್ಟು ಫೋಟೋಗಳು ಒಂದಿಷ್ಟು ವಿಡಿಯೋಗಳು ಮಾಡಿಕೊಂಡು, ನನಗೆ ಲಾಗ್ ಮಾಡಿ ಅಭ್ಯಾಸ ಇಲ್ಲ, ಆದರೂ ಒಂದಿಷ್ಟು ವಿಡಿಯೋಗಳು ಮಾಡ್ಕೊಂಡು ಇದ್ಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ. ಆ ಮಟ್ಟಕ್ಕೆ ಹೋದ್ಮೇಲೆ ನನ್ನ ಫೀಲಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿರಲ್ಲ ಇಷ್ಟೊಂದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ. ತುಂಬ ಪಾಸಿಟಿವ್ ವೈಬ್ಸ್ ಇದೆ ಮಠದಲ್ಲಿ. ನೀವು ಯಾವಾಗಾದರೂ ಆ ಕಡೆ ಹೋದರೆ, ತಿಪ್ಟೂರು ಕಡೆ ಹೋದರೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ, ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಸೊ ಯಾರಿಗೆ ಧ್ಯಾನದ ಮೇಲೆ ಆಸಕ್ತಿ ಇದೆ ಅವ್ರು ಹೋಗಿ ಅಲ್ಲಿ ತುಂಬ ಹೊತ್ತು ಧ್ಯಾನ ಮಾಡ್ಬೋದು. ವಿಭೂತಿ ಇದೆ. ನಿಮ್ಮ ಟೈಮ್ ಚೆನ್ನಾಗಿದ್ದರೆ ಅಲ್ಲಿ ಅಜ್ಜಾರು ಸಿಗ್ತಾರೆ, ಅವ್ರು ಅಕ್ಷತೆ ಕೊಡ್ತಾರೆ.
ಸೊ ಇನ್ನೂ ಸಾಕಷ್ಟು ಜನ ಜಾತಕ ಗೀತಕ ಅದಕ್ಕೆ ಜಾತಕ ಹೇಳೋಕ್ಕೆ ಅಂತ ಒಬ್ಬರು ಗುರುಗಳಿದ್ದರು. ಸೊ ಈ ಥರ ಎಲ್ಲ ತುಂಬ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮಠ ಅಂತೂ ಅದ್ಭುತವಾಗಿದೆ. ದೇವಸ್ಥಾನ ಕಾಡಸಿದ್ದೇಶ್ವರ ದೇವಸ್ಥಾನ ಅಂತೂ ಸಖತ್ತಾಗಿ ಕಟ್ಟಿದ್ದಾರೆ ಕಲ್ಲಿಂದ. ಸೊ ಈ ಒಂದು ಸ್ಥಳಕ್ಕೆ 500 ವರ್ಷದ ಇತಿಹಾಸ ಇದೆ ಅಂದ್ರೆ ಅದು ಅದ್ಭುತ. ತುಂಬ ಖುಷಿಯಾಯಿತು. ನೀವು ಯಾವಾಗಾದರೂ ಎಲ್ಲಾದರೂ ಆ ಕಡೆ ಹೋದರೆ ಖಂಡಿತವಾಗಿ ಹೋಗಿ ಬನ್ನಿ. ಎದುರುಗಡೆ ಬಸವಣ್ಣ ಇದೆ, ಮತ್ತು ಶಿವನ ಲಿಂಗ, ಗಣೇಶ ಎಲ್ಲ ಇದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನನಗಂತೂ ತುಂಬ ಇಷ್ಟ ಆಯಿತು. ನೊಣವಿನಕೆರೆ ಅಜ್ಜಯ್ಯನ ಮಠ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ರಾಜಕಾರಣದ ಒಂದು ಕೇಂದ್ರ ಬಿಂದು ಆಗುತ್ತೆ. ಈ ಒಂದು ಕಾಡಸಿದ್ದೇಶ್ವರ ಮಠದಿಂದ ಹೋಗ್ತಾ ಇದ್ದೀವಿ. ಸೊ ಸಖತ್ತು ತುಂಬ ಒಳ್ಳೆಯ ದರ್ಶನ ಆಯಿತು. ಖುಷಿ ಆಯಿತು ಬಂದಿದ್ದು. ಥ್ಯಾಂಕ್ ಯು.